ಪರಿಚಯ ಮಾಡ್ಕೊಂಡೆ ಅಧ್ಯಕ್ಷರು ಮಮತಾ ನೀವು ಫಸ್ಟ್ ಮಾಡ್ಕೊಂಡು ತಾಲೂಕು ನನ್ನ ಹೆಸರು ಮಮತಾ ರಾಣಿ, ಅರಸೀಕೆರೆ ತಾಲೂಕು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸಂಚಾಲಕ. ನನ್ನ ಹೆಸರು ಧರ್ಮಾಬಾಯಿ, ಅರಸೀಕೆರೆ ತಾಲೂಕು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಲ್ಲಿ ನಾನು ಸದಸ್ಯೆ. ನನ್ನ ಹೆಸರು ಭಾನುಮತಿ ಅಂತ, ಹಾಸನ ಘಟಕ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಖಜಾಂಚಿಯಾಗಿ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ವಿ ದೇವ್ ಅಂತ. ನಾನು ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸಭಾಂಗಣ ಸಮಿತಿಯ ಮುಖ್ಯ ಸಂಚಾಲಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಮತಾ ಶಿವು, ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹಾಸನ ಘಟಕದ ಸಮಾವೇಶದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ, ಇಲ್ಲಿ ಮಮತಾಗಳೇ ಜಾಸ್ತಿ ಇದೆ. ಮೂರು ಮಮತಾ, ನಾನು ಮಮತಾ ಅರಸೀಕೆರೆ. ಸದ್ಯದಲ್ಲಿ ಏನು ಹಾಸನದಲ್ಲಿ ಸಮಾವೇಶ ನಡೀತಾ ಇದೆ, ಅದು ನಾನು ಕೂಡ ಒಬ್ಬಳಾಗಿ ಪಾಲ್ಗೊಳ್ತಾ ಇದ್ದೀನಿ. ಯಾರು ಮಾತಾಡ್ತೀನಿ? ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧ ಒಕ್ಕೂಟ ಹಲವಾರು ಮಹಿಳೆಯ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನ ಒಗ್ಗೂಡಿಸಿ ಅದ್ರ ಬಗ್ಗೆ ಸಾಕಷ್ಟು ಸಮೀಕ್ಷೆ ಮಾಡಿ ಮತ್ತು ಅದಕ್ಕೊಂದು ತಂಡವನ್ನು ತಯಾರು ಮಾಡಿ ಅದ್ರ ಒಳಗಡೆ ಅದೊಂದು ರಿಸರ್ಚ್ ಸೆಂಟ್ರ್ ಥರನೇ ಕೆಲಸ ಮಾಡಿ ಯಾಕೆ ಹೀಗೆಲ್ಲ ನಡೀತಾ ಇದೆ, ಏನಿದೆಲ್ಲ ನಡೀತಾ ಇದೆ, ಮತ್ತು ಇದ್ರ ಭಾಗವಾಗಿ ನಾವು ಏನು ಮಾಡಬೇಕು ಅಂತ ಹೇಳಿ ಇದ್ರ ಒಳಗಡೆ ಪ್ರಗತಿಪರರು ಮತ್ತು ಸಾಹಿತಿಗಳು, ಆಮೇಲೆ ಹೋರಾಟಗಾರರು ಇವರೆಲ್ಲರೂ ಸೇರಿಕೊಂಡು ಒಂದು ಒಕ್ಕೂಟವನ್ನು ರಚನೆ ಮಾಡಿ ಪ್ರತಿ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷವೂ ಕೂಡ ಮಹಿಳಾ ಸಮಾವೇಶವನ್ನು ನಡೆಸ್ತಾ ಬಂದಿದ್ದಾರೆ. ಅದರ ಒಳಗಡೆ ಮಹಿಳಾ ಸಮಾವೇಶದಲ್ಲಿ ಪ್ರತಿ ವರ್ಷದಲ್ಲಿ ಹೆಚ್ಚು ಇಶ್ಯೂಸ್ಗಳೇನು ನಡೆಯುತ್ತೆ ಅದನ್ನು ಕೇಂದ್ರೀಕರಿಸಿ ಅದ್ರ ಜೊತೆಗೆ ವಿಚಾರಗೋಷ್ಠಿಗಳನ್ನ ನಡೆಸುವಂಥದ್ದು, ಅರಿವಿನ ಮೂಡಿಸುವಂಥದ್ದು, ಅರಿವಿನ ಪಯಣದ ಮೂಲಕ ಮಹಿಳೆಯರನ್ನ ಮತ್ತು ಹೆಣ್ಣು ಮಕ್ಕಳನ್ನ ತಲುಪುವಂಥದ್ದು, ಈ ಥರ ಅನೇಕ ವಿಚಾರಗಳನ್ನ ಒಳಗೊಂಡಂತೆ ಕೆಲಸ ಮಾಡ್ತಾ ಇದೆ. ಸೊ ಇದರ ಭಾಗವಾಗಿ 2026 ಮಾರ್ಚ್ 7-8 ಹಾಸನಲ್ಲಿ ನಡೀತಾ ಇರುವಂಥ ಮಹಿಳಾ ಸಮಾವೇಶಕ್ಕೆ ಕಳೆದ 8 ತಿಂಗಳುಗಳಿಂದಲೂ ಹಾಸನದಲ್ಲಿ ಚಟುವಟಿಕೆ ಶುರುವಾಗಿದೆ. ಅರಿವಿನ ಪಯಣ ಅಂತ ಹೇಳಿ ಹದಿಹರಿಯದ ವಯಸ್ಸಿನ ಮಕ್ಕಳನ್ನ ಕೇಂದ್ರೀಕರಿಸಿ ಅರಿವಿನ ಪಯಣ ಶುರು ಮಾಡಿದ್ದೀವಿ. ಅವರಿಗೆ ರೂಪಕದ ಮೂಲಕ, ಹಾಡುಗಳ ಮೂಲಕ, ಅವ್ರ ಜೊತೆ ಸಂವಾದ ಮಾಡೋದ್ರ ಮೂಲಕ ಅವರಲ್ಲಾಗುವಂಥ ಶಾರೀರಿಕ ಬದಲಾವಣೆಗಳಿರ್ಬೋದು, ಆಕರ್ಷಕ ಮತ್ತು ಮೀಡಿಯಾ, ಗಾಂಜಾ ಇವೆಲ್ಲವನ್ನು ಒಳಗೊಂಡಂತೆ ಆ ಮಕ್ಕಳುಗಳಲ್ಲಿ ಅವೇರ್ನೆಸ್ನ ಮೂಡಿಸ್ತಾ ಇರುವಂಥದ್ದು, ಮನಸ್ಥಿತಿಗಳನ್ನ ಬದಲು ಮಾಡುವಂಥದ್ದು ಕೆಲಸ ನಡೀತಾ ಇದೆ. ಮತ್ತು ಈಗ ಪ್ರತಿ ತಾಲೂಕಿನಲ್ಲೂ ಮಹಿಳೆಯರನ್ನ ಕುರಿತಂತೆ ಎಲ್ಲ ಮಹಿಳೆಯರನ್ನು ಒಂದೆಡೆ ಸೇರಿಸಿ ಮಹಿಳೆಯರ ಮೇಲೆ ನಡೆಯುವಂಥ ದೌರ್ಜನ್ಯ ಅಂದರೆ ಈಗ ಕುಟುಂಬದ ದೌರ್ಜನ್ಯ ಇರ್ಬೋದು, ಸಾಮಾಜಿಕ ದೌರ್ಜನ್ಯ ಇರ್ಬೋದು, ಶೈಕ್ಷಣಿಕ ದೌರ್ಜನ್ಯ ಇರ್ಬೋದು, ಇವೆಲ್ಲವನ್ನು ಒಳಗೊಂಡಂತೆ ಒಂದು ವಿಚಾರಗೋಷ್ಠಿಯನ್ನು ಪ್ರತಿ ತಾಲೂಕಿನಲ್ಲೂ ಹಮ್ಮಿಕೊಂಡಿದ್ವಿ. ಈಗ 8ನೇ ತಾರೀಕು ಶನಿವಾರ ದಿನ ಅರಸೀಕೆರೆಯಲ್ಲಿ ವಿಚಾರಗೋಷ್ಠಿ ನಡೆಯುತ್ತೆ. 4 ಗಂಟೆಗೆ ಐಬಿನಲ್ಲಿ ವಿಚಾರಗೋಷ್ಠಿ ನಡೆಯುತ್ತೆ. ಅದೇ ದಿನ ಸಂಜೆ 6 ಗಂಟೆಗೆ ಕಪ್ಪು ಉಡುಪಿನಲ್ಲಿ ಮಹಿಳೆಯರು, ವುಮೆನ್ ಇನ್ ಬ್ಲ್ಯಾಕ್ ಅಂತ ಹೇಳಿ, ಅದು ಕೂಡ ಮಹಿಳೆಯ ಪ್ರತಿಭಟನೆಯ ಒಂದು ಭಾಗ. ಈಗ ನಾವು ಪೋಷಣೆ ಕೂಗೋದಾಗಿರಲಿ, ವಿರೋಧವಾಗಿ ಕೂಗೋದಾಗಿರಲಿ, ಬೇರೆ ರೀತಿ ಯಾವುದನ್ನು ನಾವು ಅನುಕರಿಸದೆ ಮೌನವಾಗಿ ನಿಲ್ಲುವಂಥದ್ದು ಕೂಡ ಪ್ರತಿಭಟನೆಯ ಒಂದು ಮುಖ ಅಂತ ಹೇಳಿ ಅದೊಂದು ವಿಶೇಷವಾದಂಥ ಪ್ರತಿಭಟನೆ. ಅದು ಕೂಡ ಅರಸೀಕೆರೆಯಲ್ಲಿ ನಡೀತಾ ಇದೆ. ಎಲ್ಲ ತಾಲೂಕುಗಳಲ್ಲಿ ಈಗ ನಾಳೆ ಚನ್ನರಾಯಪಟ್ಟಣದಲ್ಲಿ ನಡೀತಾ ಇದೆ, ಮುಂದಿನ ಶನಿವಾರ ಇಲ್ಲಿ ನಡೀತಾ ಇದೆ, ಮತ್ತು ಇನ್ನುಳಿದಂಥ ತಾಲೂಕುಗಳಲ್ಲೂ ಒಂದೊಂದು ದಿನ ಆಯ್ಕೆಯಾಗಿದೆ. ಎಲ್ಲ ತಾಲೂಕುಗಳಲ್ಲೂ ಈ ಕಾರ್ಯಕ್ರಮ ನಡೆಯುತ್ತೆ. ಇದು ಮುಗಿದ ನಂತರದಲ್ಲಿ ಜಿಲ್ಲಾ ಸಮಾವೇಶ ನಡೆಯುತ್ತೆ. 7ನೇ ತಾರೀಕು ಹಾಸನದಲ್ಲೂ ಕೂಡ ಜಾಥಾ ಇದೆ. ಮಹಿಳೆಯರು ಒಂದು 3000 ಜನ ಮಹಿಳೆಯರು ಸೇರ್ತಾ ಇದ್ದಾರೆ, ಬೃಹತ್ ಜಾಥಾ. ಅದಾದಮೇಲೆ ಅದೇ ದಿನ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಸಂಜೆ ಕಾರ್ಯಕ್ರಮ ನಡೆಯುತ್ತೆ. ಬೆಳಗ್ಗೆ ವಿಚಾರಗೋಷ್ಠಿ ನಡೆಯುತ್ತೆ. ತೀಸ್ತಾ ಸೆಟಲ್ವಾಡ್ ಅವರು ಬರ್ತಾ ಇದ್ದಾರೆ, ಶಶಿಕಲಾ ಗುರುಪುರ ಅವರು ಬರ್ತಾ ಇದ್ದಾರೆ. ಹಾಗಾಗಿ ರಾಜ್ಯದ ಅನೇಕ ಭಾಗದಿಂದ ಡೆಲಿಗೇಟ್ಸ್ಗಳು ಬರ್ತಾ ಇದ್ದಾರೆ. ಇದೊಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಸಮಾವೇಶ. ಇದರಲ್ಲಿ ಪತ್ರಕರ್ತರ ಪಾತ್ರ ಬಹಳ ದೊಡ್ಡ ಮಟ್ಟದ್ದು. ಹಾಗಾಗಿ ನಿಮ್ಮ ಪ್ರಚಾರವೂ ಕೂಡ ನಮಗೆ ಸಹಾಯಕವಾಗಿ ನಿಲ್ಲುತ್ತೆ, ಸಹಾಯ ಮಾಡುತ್ತೆ ಅನ್ನುವಂಥ ಭರವಸೆಯೊಂದಿಗೆ ನಾವು ಈ ದಿನ ಇಲ್ಲಿ ಪ್ರೆಸ್ ಮೀಟ್ ಇಟ್ಟಿದ್ದೀವಿ. ಅರಸೀಕೆರೆಯಲ್ಲಿ ನಡೆಯುವಂತಹ ವಿಚಾರಗೋಷ್ಠಿ ಮತ್ತು ವುಮೆನ್ ಇನ್ ಬ್ಲ್ಯಾಕ್ ಕಾರ್ಯಕ್ರಮ ಯಶಸ್ವಿಯಾಗಬೇಕು, ಇದರ ಪ್ರಚಾರ ವ್ಯಾಪಕವಾಗಿ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಹಾಗೆ ಇದಕ್ಕೆ ಪ್ರೆಸ್ ನೋಟು ಕೊಟ್ಟಿದ್ದೀವಿ ನಿಮಗೆ, ಏನೇನು ನಡೆಯುತ್ತೆ ಅಂತ ಹೇಳಿ. 28 ಅಂತಿದೆ. 28ನೇ ತಾರೀಕು 28 ಶನಿವಾರ, 28 ಶನಿವಾರ ಅರಸೀಕೆರೆಯಲ್ಲಿ
ಜಾಗ ಅದು IB-ಯಿಂದ PP ಸರ್. ಹೆಚ್ಚಿನ ಮಟ್ಟದ ಎಲ್ಲ ನಮ್ಮ ಅರಸೀಕೆರೆಯ ಸಹೋದರಿಯರು ಎಲ್ಲ ಸಹೋದರರು ಭಾಗವಹಿಸಬೇಕು ಅಂತ ಇದ್ದೀನಿ ಪ್ಲೀಸ್. ಅಂದ್ರೆ ಈ ಸಭೆ ಇಲ್ಲೇ ಮಾಡ್ತೀರಾ? ಒಂದು ಸಭೆ ಇಲ್ಲ ಆಗುತ್ತೆ ಸರ್, ಮಾರ್ಚ್ 7-8 ಅಲ್ಲ ಇಲ್ಲಿ ಪ್ರವಾಸಿ ಮಂದಿರ ಅದು 28ನೇ ತಾರೀಕು ಇಲ್ಲ ಆಗುತ್ತೆ ಸರ್. ಪೂರ್ವಭಾವಿ ಸಭೆ ಪ್ರತಿಯೊಂದು ತಾಲೂಕುಗಳಲ್ಲೂ ನಡೀತಾ ಇದೆ ಸರ್. ಅದೇ ರೀತಿ ಪೂರ್ವಭಾವಿ ಚಟುವಟಿಕೆ ಅದೇ ರೀತಿ ಅರಸೀಕೆರೆನಲ್ಲಿ 28ನೇ ತಾರೀಕು ನಡೀತಾ ಇದೆ. ನಾಳೆ ಚಂದ್ರಗಢದಲ್ಲಿ ನಡೀತಾ ಇದೆ. ಇದು ಎಲ್ಲ ತಾಲೂಕುಗಳದ್ದು ಮುಗ್ದಾದ್ಮೇಲೆ ಮಾರ್ಚ್ 7-8ಕ್ಕೆ ಹಾಸನಲ್ಲಿ ನಡೆಯುತ್ತೆ. ಇದು ಅರಸೀಕೆರೆಯಿಂದ ನೀವು ಇದೇನಿದೆ ಮಾರ್ಚ್ 7-8ಕ್ಕೆ ನಡೀತಿರ್ತಕ್ಕಂತಹ ಒಂದು ಬೃಹತ್ ಸಮಾವೇಶಕ್ಕೆ ಹಾಸನ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಒಂದು ಸಂಚಲನವನ್ನು ಮೂಡಿಸ್ಬೇಕು ಹಾಗೂ ಇದು ಇರುವಿಕೆಯನ್ನು ಈ ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ತೋರಿಸ್ಬೇಕು, ಮಹಿಳೆಯರನ್ನ ಒಟ್ಟುಗೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಒಂದು ದಿನ ಮಾಡ್ತಾ ಇದ್ದೀವಲ್ಲ, ಅದನ್ನು ಪ್ರತಿ ತಾಲೂಕಿನಲ್ಲೂ ಒಂದೊಂದು ದಿನ ಹಮ್ಮಿಕೊಳ್ಳೋದು ಅಂತ ಮಾಡ್ತಾ ಇದ್ದೀವಿ. ಆ ಒಂದು ದಿನ ಇಲ್ಲಿ ಅರಸೀಕೆರೆಯಲ್ಲಿ 28ನೇ ತಾರೀಕು ನಡೀತಾ ಇದೆ. ಆ 28ನೇ ತಾರೀಕು ಇಲ್ಲಿ ಒಂದು ಬೆಳಗ್ಗೆ ಪೂರ್ವಭಾವಿ ಸಭೆ ಆಗುತ್ತೆ, ಅನಂತರ ವಿಚಾರ ಸಂಕಿರಣದ ಕಾರ್ಯಕ್ರಮ ಆಗುತ್ತೆ. ಅದಾದ ನಂತರ ಪೂರ್ವಭಾವಿ ಸಭೆ ನಡೆಯೋಲ್ಲ, ಡೈರೆಕ್ಟಾಗಿ ವಿಚಾರಗೋಷ್ಠಿ ನಡೆಯುತ್ತೆ. ಅದಾದ ನಂತರ ಸಂಜೆಗೆ ಒಂದು ವಿಮೆನ್ ಇನ್ ಬ್ಲ್ಯಾಕ್ ಅಂದರೆ ಕಪ್ಪುಡುಗೆಯಲ್ಲಿ ಮಹಿಳೆ ಅಂತಕ್ಕಂಥದ್ದು ನಡೆಯುತ್ತೆ. ಈ ರೀತಿ ಪ್ರತಿ ತಾಲೂಕುಗಳಲ್ಲೂ ನಡೆಯುತ್ತೆ. ಸರ್ ಏನಾದರೂ ಚಟುವಟಿಕೆ ಅದೇ ಕಾರ್ಯಕ್ರಮನೇ ನಡೆಯುತ್ತೆ ಸರ್. ಮಹಿಳೆಗೆ ಸಂಬಂಧಪಟ್ಟಂತ ವಿಚಾರಗೋಷ್ಠಿ ಮತ್ತೆ ಸಂಜೆ ಹೊತ್ತು ವುಮೆನ್ ಇನ್ ಬ್ಲ್ಯಾಕ್ ಅಂದ್ರೆ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಮೌನ ಪ್ರತಿಭಟನೆ. ಇದಕ್ಕೆ ಮಹಿಳಾ ಆಯೋಗದವರೇನೋ ನಿಮಗೆ ರಾಜ್ಯ ಮಟ್ಟದ ಮಹಿಳಾ ನಮ್ಮ ಎಲ್ಲರೂ ಇದ್ದಾರೆ ಸರ್, ಇದ್ರೊಳಗಡೆ ಎಲ್ಲರೂ ಇದ್ದಾರೆ. ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಇಲ್ಲಿಗೆ. ಒಕ್ಕೂಟದ ಇದೆಯಲ್ಲ ರಾಜ್ಯದ ಒಕ್ಕೂಟ, ಅದರಿಂದ ಒಬ್ಬೊಬ್ರು ಸಂಪನ್ಮೂಲ ವ್ಯಕ್ತಿಗಳು ಆ ದಿನ ಬರ್ತಾರೆ, ತಾಲೂಕಿಗೂ ಬರ್ತಾರೆ. ಜಿಲ್ಲಾ ಮಟ್ಟದವರು ಬರ್ತಾರೆ, ರಾಜ್ಯ ಮಟ್ಟದವರು ಬರ್ತಾರೆ. ಇದು ಅರಿವಿನ ಪಯಣ ಅಂತ ಹೇಳಿ ಸರ್. ಇದನ್ನ ನಮ್ಮ ಸ್ಥಳೀಯ ಹೋರಾಟಗಾರ್ತಿ ರೂಪಾಸನ್ನು ಮತ್ತೆ ರಾಜ್ಯದ ಒಕ್ಕೂಟ ಸದಸ್ಯರು ಸೇರಿಸಿ ತಯಾರು ಮಾಡಿರುವಂಥ ಕೈಪಿಡಿ ಸರ್ ಇದು. ಇದ್ರ ಒಳಗಡೆ ಹದಿಹರಿಯದ ಸಮಸ್ಯೆ ಅಂದರೆ 10 ವರ್ಷದ ಮಕ್ಕಳಿಂದ ಈಗಿನ ಮಕ್ಕಳುಗಳೆಲ್ಲ 6ನೇ ತರಗತಿಯಿಂದನೇ ಶುರುವಾಗಿದೆ ಗ್ರೌನ್ ಅಪ್ ಆಗೋದು ಅದೆಲ್ಲ. ಆ ವಯಸ್ಸಿನ ಮಕ್ಕಳಿಂದ 12ನೇ ಕ್ಲಾಸಿನ ಮಕ್ಕಳವರೆಗೂ ಕೂಡ ಇದರಲ್ಲಿ ಅವರಲ್ಲಿ ಆಗುವಂಥ ಬದಲಾವಣೆಗಳ ಬಗ್ಗೆ ಮತ್ತು ಆಕರ್ಷಣೆಗಳ ಬಗ್ಗೆ ಕಣ್ಣೋಟವನ್ನು ಕೊಟ್ಟು ಇದನ್ನು ಇಟ್ಟುಕೊಂಡು ಸಂವಾದ ಮಾಡಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಭಾಗವಾಗಿ. ಇದು ಬರೀ ಮಹಿಳಾ ಸಮಾವೇಶದ ಭಾಗವಾಗಿ ಅಲ್ಲದೆ ಸಮಾವೇಶದ ನಂತರದಲ್ಲೂ ಕೂಡ ಇದನ್ನು ಚಟುವಟಿಕೆಯಾಗಿ ಇಟ್ಕೋಬೇಕು ರಾಜ್ಯಾದ್ಯಂತ ಅಂತ ಹೇಳಿ ಒಂದು ಮನವಿ ಸರ್ಕಾರಕ್ಕೆ ಹೋಗಿದೆ ಸರ್ ಇದ್ರ ಬಗ್ಗೆ. ಹಾಗೆ ಈ ಸಂದರ್ಭದಲ್ಲಿ ಹಾಸನದ ಮಣ್ಣಿನ ಹೆಣ್ಣಿನ ಬೇರುಗಳು ಅಂತ ಹೇಳಿ ಒಂದು ಪುಸ್ತಕ ಹೊರಗಡೆ ಬರ್ತಾ ಇದೆ. ಸೊ ಅದು ಜಿಲ್ಲೆಯ ಸಾಧಕ ಮಹಿಳೆಯರ ಬಗ್ಗೆ ಮತ್ತು ಸಾಧನೆ ಮಾಡಿದಂಥ ಹೆಣ್ಣು ಮಕ್ಕಳ ಬಗ್ಗೆ ಪುಸ್ತಕ ಪ್ರಕಟಣೆ ಆಗ್ತಾ ಇದೆ. ಅದು ಸಮಾವೇಶದಲ್ಲಿ ಬಿಡುಗಡೆ ಆಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ ಬಹಳಷ್ಟು ಶಾಲೆಗಳಿಗೆ ಹೋಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ವಿ. ಮಕ್ಕಳನ್ನ ಸೇರಿಸಿ ಏನು ಇದನ್ನ ತಿಳಿಸ್ಬೇಕಾಗಿದೆ ಅದನ್ನ ತಿಳಿಸಿದ್ವಿ. ಮಕ್ಕಳಿಗೆಲ್ಲ ತಿಳಿಸೋ ಕೆಲಸ ಇದುವರೆಗೂ ಆಗಿದೆ. ಆ ದಿನ ಮಹಿಳೆಯರು ಮಾತ್ರ ತಿಳುವಳಿಕೆ ಕೊಟ್ಟು ಬಂದಿದ್ದೀವಿ, ಕ್ಲಾಸ್ ಮಾಡಿ ಬಂದಿದ್ದೀವಿ. ಕಾಲೇಜು ಹೈಸ್ಕೂಲು ಎಲ್ಲ ದೊಡ್ಡ ಮೇಟಿಗುರ್ಕೆ ಮತ್ತೆ ಮಾಡಾಳು, ನಮ್ಮ ಕೋಡಿಮಠ ಹೈಸ್ಕೂಲು, ಕಾಲೇಜು, ಜೂನಿಯರ್ ಕಾಲೇಜು, ಸೆಂಟ್ ಮೇರಿಸ್ ಅಲ್ಲಿ ಉದ್ಘಾಟನೆ ಮಾಡಿದ್ವಿ. ಅದನ್ನೆಲ್ಲ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ ಸರ್, ಎಷ್ಟು ಸಾಧ್ಯ ಎಲ್ಲವನ್ನೂ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅಲ್ಲ ನೀವು ಕೆಲವೊಂದು ಸ್ಕೂಲು ಕಾಲೇಜು 40 ಮಕ್ಕಳಿಗಿಂತ ಹೆಚ್ಚಿಗೆ ಸೇರ್ಕೊಳ್ಳೋಗಿಲ್ಲ ಸರ್. 40 ಮಕ್ಕಳ ಜೊತೆಗೆ ಮಾತ್ರ ಇದನ್ನ ಚಟುವಟಿಕೆ ಮಾಡೋದು. ಹಾಗಾಗಿ ನಾವು 40 ಹೆಣ್ಮಕ್ಳು ಬರ್ತಾರೆ, 40 ಹೆಣ್ಮಕ್ಳು ಅವ್ರನ್ನ ಗೌರವವಾಗಿ ಮಾಡುವಂಥದ್ದು ಅಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ಬಾಲ ಗರ್ಭಿಣಿಯರು ಸರ್. ಈಗ ಮಕ್ಳುಗಳು ನಿಮ್ಗೆ ಗೊತ್ತಿದೆ ಏನಾಗಿದೆ ಆಗಿದೆಯಲ್ಲ ಸರ್, ಬಾಲ ಗರ್ಭಿಣಿಯರು ಮತ್ತೆ ಬಾಲ್ಯ ವಿವಾಹ ಇದೆಲ್ಲ ಇರುತ್ತೆ. ಆಮೇಲೆ ಹೆಣ್ಮಕ್ಳನ್ನ ನಾವು ಇವತ್ತಿನವರೆಗೂ ಓಪನ್ ಪ್ಲೇಸ್ ಅಲ್ಲಿ ನೀನ್ ಯಾರನ್ನಾರ ಲವ್ ಮಾಡ್ತಾ ಇದೀಯಮ್ಮ ಅಂತ ಕೇಳಿದ್ರೆ ಹೇಳ್ತಾರೆ ಸರ್, ಮಕ್ಳು ಹೇಳ್ತಾರೆ. ಆಮೇಲೆ ನೀವು ವಿಚಾರಗೋಷ್ಠಿನೇ ಬೇರೆ ಸರ್. ವಿಚಾರಗೋಷ್ಠಿಗಳು ಹೇಗಿರುತ್ತೆ ಅಂದ್ರೆ ಒಂದು ವಿಚಾರನ ನಾವು ಇಡೀ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅದು ಎಲ್ಲರಿಗೂ ತಲುಪುವಂಥದ್ದು ವಿಚಾರಗೋಷ್ಠಿ.
ಅರಿವು ಕಾರ್ಯಕ್ರಮ ಏನಿದೆ ಅದು ಮಕ್ಕಳ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಅವಳ ದೇಹದಲ್ಲಿ ಏನಾಗ್ತಿದೆ ಅಂತ ಅವಳು ಎದ್ದು ನಿಂತ್ಕೊಂಡು ಮುಕ್ತವಾಗಿ ಶೇರ್ ಮಾಡ್ಕೊಳ್ಳೋದು. ಅವಳು ಯಾಕೆ ನನ್ಗೆ ಹಂಗೆ ಆಗ್ತಿದೆಯಲ್ಲ ಅಂತ ಅವಳು ಕೇಳಬೇಕು, ಅದು ಪರಿಹಾರಗಳನ್ನ ಹೇಳ್ಬೇಕು, ಅದು ಸಂವಾದ. ಅದಕ್ಕೆ ಇದು ಬರೀ ಮಹಿಳಾ ಸಮಾವೇಶದ ಭಾಗವಾಗಿ ಇದು ಏನು ನಾವು ಇಲ್ಲಿ ನಿಮಗೆ ಹೇಳ್ತಾ ಇರೋದಂದ್ರೆ, ನೋಡಿ ಈ ಥರದ್ದು ಚಟುವಟಿಕೆಗಳು ಶುರುವಾಗಿದೆ. ಇದು ಮಹಿಳಾ ಸಮಾವೇಶದ ನಂತರದಲ್ಲೂ ಕೂಡ ಇದ್ರ ಛಾಪು ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಅವರು ಹೊರ ಜಿಲ್ಲೆಯಿಂದ ನಮ್ಗೆ ಇದನ್ನು ತಂದಿರುವಂಥದ್ದು ಏನು ಮೆಟೀರಿಯಲ್ನ, ಹಾಸನ ಜಿಲ್ಲೆಯಲ್ಲಿ ಇದು ಗಟ್ಟಿಯಾಗಿ ನಿಂತ್ಕೊಳ್ತು. ಇದು ಇನ್ನೊಂದಷ್ಟು ಮಾಡಿಫಿಕೇಶನ್ ಆಯಿತು. ಮಾಡಿಫಿಕೇಶನ್ ಆಗಿ ಈಗ DDPI ಅವರು ಆದೇಶ ಕೊಟ್ಟಿದ್ದಾರೆ ಸರ್, ಹದಿಹರೆಯದ ಸಮಸ್ಯೆಗಳ ಬಗ್ಗೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಅರಿವಿನ ಕಾರ್ಯಕ್ರಮ ಹಾಕಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಈಗ ನಾವು ಮಾರ್ಚು ಎಕ್ಸಾಮ್ ಶುರುವಾಗೋವರೆಗೂ ಮಾಡ್ತೀವಿ, ರಜೆ ಮುಗಿದ್ಮೇಲೆ ಮತ್ತೆ ಶುರು ಮಾಡ್ತೀವಿ. ಅಂದರೆ ಇದು ನಿಲ್ಲೋದೇ ಇಲ್ಲ, ಈ ಕಾರ್ಯಕ್ರಮ ನಡೀತಾನೆ ಇರುತ್ತೆ, ವರ್ಷ ಪೂರ್ತಿ ಚಟುವಟಿಕೆಯಾಗಿ ನಡೆಯುತ್ತೆ. ನಾವು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗ ಎಕ್ಸಾಮ್ ಹತ್ರ ಬಂತಲ್ಲ, ಕೆಲವು ಶಾಲೆಯಲ್ಲಿ ಪರ್ಮಿಷನ್ ಕೊಡೋದು, ಕೆಲವು ಶಾಲೆಗೆ ಕೊಡಲ್ಲ. SSLC ಎಕ್ಸಾಮ್ ಅಂತಾರೆ. ನಾವು ಹೈಸ್ಕೂಲು ಕಾಲೇಜಿಗೆ ಅಷ್ಟೇ ಹೋಗ್ಬೇಕಾಗುತ್ತಲ್ಲ. ಹಂಗಾಗಿ ಹಾಗೂ ಪ್ರಯತ್ನ ಪಟ್ಟು ಒಂದು 10-15 ಶಾಲೆಗಳನ್ನ ಮುಗಿಸಿದ್ದೀವಿ. ಕಾಲೇಜುಗಳು ಒಂದು 4 ಮುಗಿದಿದೆ. ಇದು ತಾಲೂಕು ಮಟ್ಟದಲ್ಲಿ ಇವರೆಲ್ಲ ಹಾಸನ ಮಹಿಳಾ ಸಂಘಟನೆಗಳು ಅವರೆಲ್ಲ ಸೇರಿಸಿ 1000 ಜನ ಆಗ್ಬೇಕು. ಇದ್ರ ಭಾಗವಾಗಿ ಕೆಲಸ ಮಾಡ್ತಾರೆ. ಅದ್ರ ಭಾಗವಾಗಿ ಬರ್ತಾರೆ ಸರ್. ಪ್ರಯತ್ನ ಅವರೆಲ್ಲ ಬಂದ್ರೆ 1000 ಆಗ್ಬೇಕು.